ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಜಗತ್ತಿನಲ್ಲಿ ಕೆಲವರ ಜೀವನ ನಮಗೆ ಬಹಳ ಅಚ್ಚರಿ ಕುತೂಹಲಕ್ಕೆ ಕಾರಣವಾಗಿರುತ್ತೆ. ಅದಕ್ಕೆ ಕಾರಣ ಇರುವಷ್ಟು ದಿನ ಅವರು ಹೇಗೆ ಬದುಕಿದ್ರಪ್ಪ ಅನ್ನೋ ಒಂದು ಸಾರ್ಥಕ ಭಾವನೆ. ಇವತ್ತು ಬಹಳಷ್ಟು ಜನರನ್ನ ನಾವು ಇನ್ಸ್ಪಿರೇಷನ್ ಅಂತ ಭಾವಿಸ್ತೀವಿ. ಅದಕ್ಕೆ ಕಾರಣ ಅವರ ಶಿಸ್ತು, ಸಮಯ ಪ್ರಜ್ಞೆ, ಮಾಡಿದ್ದ ಕೆಲಸ ಇತ್ಯಾದಿ ವಿಚಾರಗಳು. ಕನ್ನಡ ಸಿನಿಮಾ ರಂಗದಲ್ಲಿ ಇನ್ಸ್ಪಿರೇಷನ್ ಅನ್ನೋ ಪದ ಕೇಳಿದ್ರೆ ಮೊದಲು ನೆನಪಾಗೋ ಹೆಸರು ಶಂಕರ್ ನಾಗ್ ಅವರದ್ದು. ಅವರು ಬದುಕಿದಷ್ಟು ವರ್ಷ ಒಂದು ನಿಮಿಷವೂ ವೇಸ್ಟ್ ಮಾಡದೆ ಜೀವಿಸಿದ್ರು, ಸಾಧಿಸಿದ್ರು, ಹಲವು ಮೊದಲುಗಳಿಗೆ ನಾಂದಿ ಹಾಡಿದ್ರು. ಅದೇ ಕಾರಣಕ್ಕೆ ಇವತ್ತಿಗೂ ಅವರ ಹೆಸರು ಅಜರಾಮರ. ಇಂದು ನಾನು ಅಂಥದ್ದೇ ಇನ್ನೊಬ್ಬ ನಟನ ಬಗ್ಗೆ ಹೇಳ್ತೀನಿ. ಹಾಗಂದ ಮಾತ್ರಕ್ಕೆ ಶಂಕರ್ ನಾಗ್ ಅವರು ಹಾಗೂ ಆ ನಟನಿಗೂ ಹೋಲಿಕೆ ಅಥವಾ ಇನ್ನೊಂದು ರೀತಿಯ ಭಾವನೆ ಬೇಡ. ಶಂಕರ್ ನಾಗ್ ಅವರ ರೆಫರೆನ್ಸ್ ತೆಗೆದುಕೊಂಡಿದ್ದಕ್ಕೆ ಕಾರಣ ಆ ನಟ ಕೂಡ ಅವರಂತೆಯೇ ಚಿಕ್ಕ ವಯಸ್ಸಲ್ಲಿ ಮರಣ ಹೊಂದಿದ್ರು. ಆದರೆ ಇದ್ದಷ್ಟು ವರ್ಷ ಅವರು ಏರಿದ್ದ ಉತ್ತುಂಗ, ಮಾಡಿದ್ದ ಕೆಲಸಗಳು ಇಂದಿಗೂ ಜನರು ನೆನಪಿಸಿಕೊಳ್ತಾ ಇದ್ದಾರೆ. ಅಂದಹಾಗೆ ಆ ನಟನ ಹೆಸರು ಜಯನ್ ಅಂತ. ಮಲಯಾಳಂ ಸಿನಿಮಾ ರಂಗದ ಮೊದಲ ಆಕ್ಷನ್ ಹೀರೋ. ಇತ್ತೀಚೆಗೆ ಮಲಯಾಳಂ ಸಿನಿಮಾ ವೀಕ್ಷಣೆ ಅನ್ನೋದು ಟ್ರೆಂಡ್ ಆಗಿದೆ. ಈಗಿನ ನಟರುಗಳ ಪರಿಚಯ ಹಲವು ಪ್ರೇಕ್ಷಕರಿಗೆ ಇದೆ. ಆದರೆ ಒಂದು ದಶಕದ ಹಿಂದೆ ಮಲಯಾಳಂ ಸಿನಿಮಾ ಅಂತ ಹೇಳಿದ್ರೆ ಬಹುತೇಕರಿಗೆ, ಅಂದ್ರೆ ಕೇರಳ ಬಿಟ್ಟು ಹೊರಗಿನವರಿಗೆ ನೆನಪಾಗ್ತಾ ಇದ್ದ ಹೆಸರು ಮೋಹನ್ ಲಾಲ್ ಹಾಗೂ ಮಮ್ಮೂಟಿ. ಆದರೆ ಜಯನ್ ಈ ಇಬ್ಬರು ದಿಗ್ಗಜರ ಯುಗಾರಂಭಕ್ಕೂ ಮುನ್ನ ಬೆಳ್ಳಿ ತೆರೆ ಮೇಲೆ ವಿಜೃಂಭಿಸಿದವರು. ಜಯನ್ ಅನ್ನೋ ಹೆಸರು ಯಾಕೆ ಇಷ್ಟೊಂದು ಸೆಳೀತು ಅಂತ ಕೇಳಿದ್ರೆ, ಸಿನಿಮಾ ರಂಗಕ್ಕೆ ಬರೋದಕ್ಕೆ ಮುಂಚೆ ಅವರು ದೇಶ ಸೇವೆ ಮಾಡ್ತಾ ಇದ್ರು ಅನ್ನೋದು. ಇಂಡಿಯನ್ ನೇವಿಯಲ್ಲಿ ಬರೋಬ್ಬರಿ ಒಂದು ದಶಕಕ್ಕೂ ಹೆಚ್ಚಿನ ಕಾಲ ಸೇವೆ ಸಲ್ಲಿಸಿ ನಂತರ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಸ್ಟಾರ್ ಆಗಿ ಅತಿ ಚಿಕ್ಕ ವಯಸ್ಸಲ್ಲೇ ಅಪಘಾತಕ್ಕೆ ತುತ್ತಾಗಿ ಮರಣ ಹೊಂದಿದ ನಟ ಈ ಜಯನ್. ಅತಿ ಕಿರಿಯ ವಯಸ್ಸಲ್ಲಿ ಮೃತಪಟ್ಟ ಸಾಕಷ್ಟು ನಟರಿದ್ರು, ಕೆಲವರನ್ನು ಮಾತ್ರ ಇಂದಿಗೂ ನಾವು ನೆನಪಿಸಿಕೊಳ್ತೀವಿ. ಈ ಸಾಲಿಗೆ ಜಯನ್ ಬರ್ತಾರೆ ಅಂದಾಗ ಅವರ ಬಗ್ಗೆ ಹೇಳೋದು ಸುಮಾರು ವಿಷಯ ಇದೆ. ಇಂಡಿಯನ್ ನೇವಿಯಲ್ಲಿ ಸೇವೆ ಸಲ್ಲಿಸಿದ್ದು ಒಂದು ವಿಚಾರವಾದ್ರೆ, ಸಿನಿಮಾದಲ್ಲಿ ಅವರು ಸಕ್ಸಸ್ ಆಗಿದ್ದು ಯಾಕೆ, ಹೇಗೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ವಿಚಾರ. ಅದನ್ನ ಒಂದೊಂದಾಗಿ ಹೇಳೋ ಮುನ್ನ ಮೊದಲಿಗೆ ಜಯನ್ ಹುಟ್ಟು, ಊರು ಹಾಗೂ ಇತಿಹಾಸವನ್ನ ಹೇಳ್ತೀನಿ. ಕೃಷ್ಣನ್ ಮಾಧವನ್ ನಾಯರ್ ಜುಲೈ 25, 1939ರಲ್ಲಿ ಮಾಧವನ್ ಪಿಳ್ಳೈ ಹಾಗೂ ಭಾರತೀಯಮ್ಮ ದಂಪತಿಗೆ ಜನಿಸ್ತಾರೆ. ಊರು ಕೇರಳದ ಕೊಲ್ಲಂ. ಅದೇ ಊರಿನ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಓದಿ ಮುಗಿಸೋ ಜಯನ್ ನಂತರ ಇಂಡಿಯನ್ ನೇವಿಯತ್ತ ಮುಖ ಮಾಡ್ತಾರೆ. 1961ರಲ್ಲಿ ಭಾರತದ ಮೊದಲ ವಾರ್ಶಿಪ್ INS ವಿಕ್ರಾಂತ್ ಮೊದಲ ಬಾರಿಗೆ ಗ್ರೇಟ್ ಬ್ರಿಟನ್ಗೆ ಪ್ರಯಾಣ ಬೆಳೆಸಿದಾಗ ಆ ನೇವಿಯ ಟೀಮ್ನಲ್ಲಿ ಜಯನ್ ಕೂಡ ಇರ್ತಾರೆ. ನೇವಿಯಲ್ಲಿ ಇದ್ದುಕೊಂಡೇ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸ್ತಾ ಇದ್ದ ಜಯನ್ ಫುಟ್ಬಾಲ್ ಟೀಮ್ನಲ್ಲಿ ಗುರುತಿಸಿಕೊಂಡಿರ್ತಾರೆ. ಜೊತೆಗೆ ಅವರ ನಟನಾ ಕೌಶಲ್ಯ ಮೊದಲು ಅನಾವರಣ ಆಗುವುದು ಇದೇ ನೇವಿಯಲ್ಲಿ. ಬರೋಬ್ಬರಿ 16 ವರ್ಷಗಳ ಕಾಲ ನೇವಿಯಲ್ಲಿ ಸೇವೆ ಸಲ್ಲಿಸೋ ಜಯನ್ ಮಾಸ್ಟರ್ CPO ಅಂದ್ರೆ ಚೀಫ್ ಪೆಟ್ಟಿ ಆಫೀಸರ್ ಹುದ್ದೆಗೆ ಏರಿರ್ತಾರೆ. ನೇವಿಯಲ್ಲಿ 16 ವರ್ಷಗಳ ಸುದೀರ್ಘ ಸೇವೆ ಬಳಿಕ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಎರ್ನಾಕುಲಂಗೆ ಬರ್ತಾರೆ. ಅಲ್ಲಿ ಜಯನ್ ತಮ್ಮ ಆಪ್ತ ಗೆಳೆಯರನ್ನ ಭೇಟಿಯಾಗ್ತಾರೆ. ಇದು ಮುಂದೆ ಅವರ ಜೀವನಕ್ಕೆ ತಿರುವು ಕೊಡುತ್ತೆ ಅನ್ನೋದನ್ನ ಅವರು ಊಹಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಜಯನ್ ಭೇಟಿಯಾಗೋ ಸ್ನೇಹಿತರ ಪೈಕಿ ರಾಜನ್ ಪ್ರಕಾಶ್ ಕೂಡ ಒಬ್ರು. ಅವರು ಹಿರಿಯ ಮಲಯಾಳಂ ನಟ ಜೋಸ್ ಪ್ರಕಾಶ್ ಅವರ ಪುತ್ರ. ಈ ಭೇಟಿಯಲ್ಲಿ ಆಗೋ ಮಾತುಕತೆ ಜಯನ್ಗೆ ಸಿನಿಮಾ ಒಂದರಲ್ಲಿ ನಟಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ಸಿನಿಮಾ ಹೆಸರು ಶಾಪ ಮೋಕ್ಷಂ ಅಂತ. ಇದಾದ ಬಳಿಕವೂ ಅವರು ಎಲ್ಲಾ ಕೆಲಸ ಬಿಟ್ಟು ನೇರವಾಗಿ ಸಿನಿಮಾ ರಂಗಕ್ಕೆ ಬರೋದಿಲ್ಲ. ಮೊದಲ ಸಿನಿಮಾ ಮಾಡಿ 1 ವರ್ಷದ ಬಳಿಕ ನೇವಿ ಬಿಡ್ತಾರೆ. ನಂತರ ಕೊಚ್ಚಿನಲ್ಲಿ ಬೇರೆ ಬೇರೆ ಕಂಪನಿಗಳಿಗೆ ಕೆಲಸ ಮಾಡಿಕೊಂಡೇ ಸಿನಿಮಾ ಇಂಡಸ್ಟ್ರಿ ಜೊತೆ ತಮ್ಮ ನಂಟನ್ನ ಉಳಿಸಿಕೊಂಡಿರ್ತಾರೆ. ಯಾರೂ ಗುರುತು ಹಿಡಿಯದ ಅಥವಾ ಹಾಗೆ ಬಂದು ಹೀಗೆ ಹೋಗುವಂತ ಸಾಕಷ್ಟು ಅವಕಾಶಗಳು ಜಯನ್ಗೆ ಸಿಕ್ಕಿರುತ್ತೆ. ಆದರೆ ಮೊದಲ ಬಾರಿಗೆ ಅವರನ್ನ ಗುರುತು ಹಿಡಿಯೋ ಅವಕಾಶ ಮಾಡಿಕೊಟ್ಟ ಸಿನಿಮಾವೇ ಶಾಪ ಮೋಕ್ಷಂ. ಆಗಲೇ ಕೃಷ್ಣನ್ ನಾಯರ್ ಜಯನ್ ಆಗಿ ಬದಲಾಗೋದು. 1974ರಲ್ಲಿ ರಿಲೀಸ್ ಆಗೋ ಈ ಸಿನಿಮಾ ಅವರಿಗೆ ದೊಡ್ಡ ಬ್ರೇಕ್ ಕೊಡೋದಿಲ್ಲ. ಆದರೆ ಅದಾದ 2 ವರ್ಷಗಳ ಬಳಿಕ ಬರೋ ಪಂಚಮಿ ಮಲಯಾಳಂ ಸಿನಿಮಾ ರಂಗದಲ್ಲಿ ಅವರನ್ನ ಗುರುತಿಸುವಂತೆ ಮಾಡುತ್ತೆ. ಪಂಚಮಿಯಲ್ಲಿ ವಿಲನ್ ಆಗಿ ಅಬ್ಬರಿಸಿದ್ದ ಜಯನ್ ಮ್ಯಾನರಿಸಂ, ಮೈಕಟ್ಟು, ಹಾವ ಭಾವವನ್ನು ನೋಡಿದ ನಿರ್ದೇಶಕರು ಫಿದಾ ಆಗ್ತಾರೆ. ಅಲ್ಲಿಂದ ಸಪೋರ್ಟಿಂಗ್ ರೋಲ್ಗೆ ಬಡ್ತಿ ಪಡೆಯೋ ಜಯನ್ ಹಂತ ಹಂತವಾಗಿ ಪಾಪ್ಯುಲರ್ ಆಗ್ತಾ ಹೋಗ್ತಾರೆ. 1979ರಲ್ಲಿ ಬಿಡುಗಡೆಯಾಗೋ ಶರಪಂಜರಂ ಅನ್ನೋ ಸಿನಿಮಾ ಜಯನ್ ಕೆರಿಯರ್ಗೆ ದೊಡ್ಡ ಬ್ರೇಕ್ ಕೊಡುತ್ತೆ. ಅಲ್ಲಿ ಅವರು ನಿರ್ವಹಿಸಿದ್ದ ಆಂಟಿ ಹೀರೋ ರೋಲ್ ಅವರಿಗೆ ಆಕ್ಷನ್ ಸ್ಟಾರ್ ಇಮೇಜ್ ಅನ್ನ ತಂದುಕೊಡುತ್ತೆ. ಆವರೆಗೆ ಬಂದಿದ್ದ ಎಲ್ಲಾ ಮಲಯಾಳಂ ಸಿನಿಮಾಗಳಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿ ಹೊಸ ಇತಿಹಾಸವನ್ನ ಬರೆದು ಬಿಡುತ್ತೆ. ಈ ದಾಖಲೆಯನ್ನ ಮತ್ತೆ ಬ್ರೇಕ್ ಮಾಡೋದು ಇದೇ ಜಯನ್ರ ಅಂಗಡಿ ಅನ್ನೋ ಸಿನಿಮಾ. ಆ ಹೊತ್ತಲ್ಲಿ ಆ ರೀತಿಯ ಮೈಕಟ್ಟು, ಮ್ಯಾನರಿಸಂ, ಗಡಸು ಧ್ವನಿ, ತಮ್ಮದೇ ಒಂದು ವಿಶೇಷ ಸ್ಟೈಲ್ ಇದ್ದ ಇನ್ನೊಬ್ಬ ಹೀರೋ ಮಲಯಾಳಂನಲ್ಲಿ ಇರಲಿಲ್ಲ. ಆದ್ರಿಂದ ಜಯನ್ ಮಲಯಾಳಂ ಸಿನಿಮಾ ರಂಗದ ಮೊದಲ ಆಕ್ಷನ್ ಹೀರೋ ಆಗ್ತಾರೆ.
ಬ್ಯಾಕ್ ಟು ಬ್ಯಾಕ್ ಮಲಯಾಳಂ ಸಿನಿಮಾಗಳಲ್ಲಿ ಮಿಂಚುತ್ತಾ ಹೋಗ್ತಾರೆ. ಮಲಯಾಳಂನಲ್ಲಿ ಮೊದಲ ಸ್ಟಾರ್ ನಟ ಅಂದ್ರೆ ಅದು ಪ್ರೇಮ್ ನಜೀರ್. ಅವರ ಜೊತೆಯಲ್ಲಿ ಸಾಕಷ್ಟು ಮಲ್ಟಿಸ್ಟಾರ್ ಸಿನಿಮಾಗಳಲ್ಲಿ ಜಯನ್ ನಟಿಸ್ತಾರೆ. ಸಿನಿಮಾಗಳ ಗಳಿಕೆ ಅಥವಾ ಸಿನಿಮಾ ಕಮರ್ಷಿಯಲೈಸ್ ಆಗಿರದ ಆ ಕಾಲದಲ್ಲಿ ಜಯನ್ಗೆ ದೊಡ್ಡ ಮಾರ್ಕೆಟ್ ಇರುತ್ತೆ. ಹೀಗೆ 70-80ರ ಕಾಲಘಟ್ಟದಲ್ಲಿ ಆಕ್ಷನ್ ಹೀರೋ ಆಗಿ ಅಬ್ಬರಿಸೋ ಜಯನ್ ಬದುಕಿಗೆ ಒಂದು ಸಿನಿಮಾವೇ ಮುಳುವಾಗುತ್ತೆ. ಆ ಸಿನಿಮಾ ಹೆಸರು ಕೋಳಿಲಕ್ಕಂ. ಅದು 1980ರ ನವೆಂಬರ್ 16. ಕೋಳಿಲಕ್ಕಂ ಅಂದ್ರೆ ಇಂಗ್ಲಿಷ್ನಲ್ಲಿ ಶಾಕ್ ವೇವ್ ಅಂತ ಅರ್ಥ. ಆ ಸಿನಿಮಾದ ಕ್ಲೈಮ್ಯಾಕ್ಸ್ ನ ಆಕ್ಷನ್ ಸೀಕ್ವೆನ್ಸ್ ಶೂಟ್ ಆಗ್ತಾ ಇರುತ್ತೆ. ಹೆಲಿಕಾಪ್ಟರ್ ಹಿಡಿದು ನೇತಾಡಿಕೊಂಡು ಒಳಗಿದ್ದ ವಿಲನ್ ಅನ್ನ ಜಯನ್ ಎಳೆದು ಹೊರ ಹಾಕೋ ದೃಶ್ಯ ಶೂಟ್ ಆಗ್ತಾ ಇರುತ್ತೆ. ಈ ವೇಳೆ ಹೆಲಿಕಾಪ್ಟರ್ ಬ್ಯಾಲೆನ್ಸ್ ತಪ್ಪಿ ಪತನ ಆಗುತ್ತೆ. ಈ ಅವಘಡದಲ್ಲಿ ಜಯನ್ ಮೃತಪಡ್ತಾರೆ. ಅಂದ್ಹಾಗೆ ಗ್ರಹಚಾರವೋ ಅಥವಾ ವಿಧಿ ಬರಹವೋ ಅನ್ನೋ ಹಾಗೆ ಈ ಸೀನ್ ನ ಮೊದಲ ಶಾಟ್ ಅನ್ನೇ ನಿರ್ದೇಶಕರು ಓಕೆ ಮಾಡಿರ್ತಾರಂತೆ. ಆದ್ರೆ ಜಯನ್ಗೆ ಅದ್ಯಾವುದು ತೃಪ್ತಿ ತರದೇ ಇದ್ದಿದ್ರಿಂದ ಮತ್ತೆ ಹಲವು ಬಾರಿ ರೀಶೂಟ್ ಮಾಡಿಸ್ತಾರೆ. ಆದರೆ ಕೊನೆಯಲ್ಲಿ ಇದು ದುರಂತ ಅಂತ್ಯವನ್ನ ಕಂಡಿರುತ್ತೆ. ಈ ಘಟನೆ ಬೆನ್ನಲ್ಲೇ ಆಗಲೇ ಥಿಯೇಟರ್ನಲ್ಲಿ ಓಡುತ್ತಿದ್ದ ಅವರ ದೀಪಂ ಅನ್ನೋ ಸಿನಿಮಾದಲ್ಲಿ ಒಂದು ಸ್ಲೈಡ್ ಅನ್ನ ಹಾಕಿ ಶ್ರದ್ಧಾಂಜಲಿಯನ್ನ ತೋರಿಸ್ತಾರೆ. ಆದ್ರೆ ಅವರ ಅಭಿಮಾನಿಗಳು ಇದನ್ನ ನಂಬೋದೇ ಇಲ್ಲ. ಬಹುಶಃ ಇದು ಮುಂದಿನ ಸಿನಿಮಾ ಪ್ರಮೋಷನ್ ಇರಬಹುದು ಅಂತಲೇ ಅಂದುಕೊಂಡಿರ್ತಾರೆ. ಆದ್ರೆ ಅವರ ಮೃತದೇಹವನ್ನ ವಿಮಾನದ ಮೂಲಕ ಕರೆತಂದು ಪಾರ್ಥಿವ ಶರೀರವನ್ನ ಅವರ ಹುಟ್ಟೂರಿಗೆ ಕೊಂಡೊಯ್ಯಲಾಗುತ್ತೆ. ಸಾವಿರಾರು ಜನರು ಅಂತಿಮ ದರ್ಶನವನ್ನ ಪಡೆದು ತಮ್ಮ ನೆಚ್ಚಿನ ನಟನಿಗಾಗಿ ಕಣ್ಣೀರು ಹಾಕ್ತಾರೆ. ಜಯನ್ ನಿಧನದ ಬಳಿಕವೂ ಅವರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತವೆ. ಹಲವು ಸಿನಿಮಾಗಳು ಕ್ಯಾನ್ಸಲ್ ಆಗುತ್ತೆ. ಗರ್ಜನಂ ಅನ್ನೋ ಸಿನಿಮಾದಲ್ಲಿ ಅವರು ನಟಿಸಬೇಕಿದ್ದ ಪಾತ್ರಕ್ಕೆ ಕೊನೆಗೆ ರಜನಿಕಾಂತ್ರನ್ನ ಹಾಕಲಾಗುತ್ತೆ. ಜಯನ್ ಸಾವಿನ ಬಳಿಕ ಒಂದಷ್ಟು ರೂಮರ್ಗಳು ಕೂಡ ಹರಿದಾಡಿಕೊಳ್ಳುತ್ತವೆ. ಯಾಕಂದ್ರೆ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ವೇಳೆ ಅದರ ಒಳಗೆ ಜಯನ್ ಸಹನಟ ಬಾಲನ್ ನಾಯರ್ ಎನ್ನುವವರು ಕೂಡ ಇರ್ತಾರೆ. ಆದ್ರೆ ಅವರು ಚಿಕ್ಕ ಪುಟ್ಟ ಗಾಯಗಳೊಂದಿಗೆ ಬಚಾವಾಗ್ತಾರೆ. ಜಯನ್ ಒಬ್ಬರೇ ಹೇಗೆ ಮೃತಪಟ್ಟರು ಅನ್ನೋ ಅನುಮಾನ ಹುಟ್ಟುತ್ತೆ. ಅದಕ್ಕೆ ಇವತ್ತಿಗೂ ಉತ್ತರ ಇಲ್ಲ. ಏನೋ ಜಯನ್ ಯಾಕೆ ಇಷ್ಟೊಂದು ರಿಸ್ಕ್ ತೆಗೆದುಕೊಂಡಿದ್ರು ಅನ್ನೋದಕ್ಕೂ ಕೂಡ ಕಾರಣ ಇದೆ. ಅವರ ಆಕ್ಷನ್ ಸ್ಟಂಟ್ಗಳು ಸಿನಿಮಾದಲ್ಲಿ ಹೈಲೈಟ್ ಆಗ್ತಾ ಇದ್ದಿದ್ರಿಂದ ಅಭಿಮಾನಿಗಳಲ್ಲಿ ಅವರ ಮೇಲೆ ಕ್ರೇಜ್ ಹುಟ್ಟಿಕೊಂಡಿರುತ್ತೆ. ಸಿನಿಮಾದಿಂದ ಸಿನಿಮಾಗೆ ಈ ಕ್ರೇಜ್ ಹೆಚ್ಚಾಗ್ತಾನೆ ಹೋಗುತ್ತೆ. ಆದ್ರಿಂದ ಜಯನ್ ಹೆಚ್ಚು ರಿಸ್ಕ್ ತೆಗೆದುಕೊಂಡು ಆಕ್ಷನ್ ಸೀನ್ಗಳನ್ನ ಮಾಡ್ತಾ ಇದ್ರು. ಅವರ ಮೋಟಾರ್ ಸೈಕಲ್ ರೈಡಿಂಗ್, ಜಂಪಿಂಗ್ ಇದೆಲ್ಲವೂ ಎಷ್ಟೋ ಸಿನಿಮಾದ ಜೀವಾಳ ಆಗಿರುತ್ತೆ. ಅದರಲ್ಲೂ ಸಿನಿಮಾ ಒಂದರ ಕ್ಲೈಮ್ಯಾಕ್ಸ್ಗಾಗಿ ಜಯನ್ ಹೊಗೇನಕಲ್ ಜಲಪಾತದಲ್ಲಿ ಈಜಿರ್ತಾರೆ. ಯಾವ ಸೇಫ್ಟಿ ಮೆಷರ್ ಇಲ್ಲದೆ ಅವರು ಸ್ಟಂಟ್ ಮಾಡ್ತಾ ಇದ್ದಿದ್ದು ದೊಡ್ಡ ಸುದ್ದಿ ಆಗ್ತಾ ಇರುತ್ತೆ. ಇದನ್ನ ಅರಿತಿದ್ದ ನಿರ್ದೇಶಕರು ಜಯನ್ರನ್ನ ಹೈಲೈಟ್ ಮಾಡೋ ಸಲುವಾಗಿ ಎಷ್ಟೋ ಆಕ್ಷನ್ ಸೀನ್ಗಳನ್ನ ಹೆಚ್ಚುವರಿಯಾಗಿ ಸೇರಿಸ್ತಾ ಇದ್ರಂತೆ. ಅವರ ದಿಢೀರ್ ದುರ್ಮರಣದ ಬಳಿಕ ಅವರನ್ನ ಮ್ಯಾಚ್ ಮಾಡೋದಕ್ಕೆ ಸಾಕಷ್ಟು ಮಿಮಿಕ್ರಿ ಆರ್ಟಿಸ್ಟ್, ಡ್ಯೂಪ್, ಅವರನ್ನ ಹೋಲುವ ನಟರನ್ನ ತರೋ ಪ್ರಯತ್ನ ನಡೆದರೂ ಅದ್ಯಾವುದೂ ಕೂಡ ಫಲ ಕೊಡೋದಿಲ್ಲ. ಬರೋಬ್ಬರಿ 16 ವರ್ಷಗಳ ನೇವಿ ಸರ್ವಿಸ್ ಮಾಡಿ ತಮ್ಮ 41ನೇ ವಯಸ್ಸಿಗೆ ದುರ್ಮರಣ ಹೊಂದಿದ ನಟ ಜಯನ್ ನಟಿಸಿದ್ದ ಸಿನಿಮಾಗಳ ಸಂಖ್ಯೆ ಬರೋಬ್ಬರಿ 150ಕ್ಕಿಂತ ಹೆಚ್ಚು. ಸಿನಿಮಾ ರಂಗದಲ್ಲಿ ಇದ್ದ ಅಲ್ಪ ಕಾಲದಲ್ಲೇ ಹೆಚ್ಚು ಸೂಪರ್ ಹಿಟ್ ಸಿನಿಮಾ ಕೊಟ್ಟು ತಮ್ಮದೇ ಒಂದು ಟ್ರೆಂಡ್ ಸೆಟ್ ಮಾಡಿದ್ದ ಜಯನ್ರನ್ನ ಇಂದಿಗೂ ಮಲಯಾಳಂ ಸಿನಿಮಾ ರಂಗ ಮರೆತಿಲ್ಲ. ಅವರ ನೆನಪಿಗಾಗಿ ಕೊಲ್ಲಂನಲ್ಲಿ ಜಯನ್ ಮೆಮೋರಿಯಲ್ ಹಾಲ್ ನಿರ್ಮಿಸಲಾಗಿದೆ. ಅಲ್ಲದೆ ಅವರ ಹುಟ್ಟೂರು ಒಲಿಯಲ್ನಲ್ಲಿ 8 ಅಡಿ ಪ್ರತಿಮೆಯನ್ನ ನಿರ್ಮಿಸಿ ಗೌರವಿಸಲಾಗಿದೆ. ಇನ್ನು ಅವರ ಸಂಬಂಧಿ ಜಯನ್ ಕಲ್ಚರಲ್ ಫೋರಂ ಅನ್ನ ಆರಂಭಿಸಿದ್ದು ಅಲ್ಲಿ ಅವರ ಅಭಿಮಾನಿಗಳ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ವೇದಿಕೆ ಮಾಡಿದ್ದಾರೆ. ಈ ಮೂಲಕ ಅವರನ್ನ ಸದಾ ನೆನಪಿನಲ್ಲಿ ಉಳಿಸಿಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಜಯನ್ ನಿಧನದ ಕುರಿತಂತೆ ಸಾಕಷ್ಟು ರೂಮರ್ಗಳು ಹರಿದಾಡಿದ್ವು ಅನ್ನೋದನ್ನ ಹೇಳಿದ್ವಿ. ಆ ಪೈಕಿ ಅವರಿನ್ನೂ ಸತ್ತಿಲ್ಲ, ಅಮೆರಿಕದಲ್ಲಿ ಇದ್ದಾರೆ ಅನ್ನೋ ರೂಮರ್ ಕೂಡ ಹರಿದಾಡಿರುತ್ತೆ. ಅವರನ್ನೇ ಹೋಲುವ ವ್ಯಕ್ತಿಯ ಫೋಟೋ ವೈರಲ್ ಆಗಿರುತ್ತೆ. ಜೊತೆಗೆ ಅವರ ಸಾವು, ಕೊಲೆ ಅನ್ನೋ ಚರ್ಚೆಗಳು ಕೂಡ ನಡೆದಿರುತ್ತೆ. ಇದೆಲ್ಲದರಿಂದ ಆಚೆಗೆ ಹಲವು ಮಲಯಾಳಂ ಸಿನಿಮಾಗಳಲ್ಲಿ ಆಗಾಗ ಅವರ ಡೈಲಾಗ್, ಫೋಟೋ, ಸಿನಿಮಾ ಹೆಸರುಗಳನ್ನ ಬಳಸಿಕೊಳ್ಳುವ ಮೂಲಕ ಅವರ ನೆನಪನ್ನ ಉಳಿಸಿಕೊಳ್ಳೋ ಕೆಲಸಗಳು ಕೂಡ ಆಗ್ತಾ ಇದೆ. ಜಯನ್ ಅಲ್ಪ ಕಾಲಕ್ಕೆ ನಿಧನರಾದರು ಅನ್ನೋದು ದುಃಖದ ವಿಷಯ ಆದರೂ ಇದ್ದಷ್ಟು ದಿನ ಸಾಕಷ್ಟು ಸಾಧನೆ ಮಾಡಿದ್ರು ಅನ್ನೋದು ಖುಷಿ ವಿಚಾರ. ಇದೇ ಅವರನ್ನ ಇಂದಿಗೂ ನೆನಪಿಸಿಕೊಳ್ಳೋ ಹಾಗೆ ಮಾಡಿರೋದು. ಈ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.